ಸರ್ ಇದು ಪೊಲೀಸರದ್ದು ಎಲ್ಲಿವರೆಗೆ ಬಂತು ಸರ್ ಕೇಸ್ ಇದು? ಈಗ ಪೊಲೀಸ್ ಅವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು 3-4 ದಿವಸದಲ್ಲಿ ಬಂದು ಇವರು ಇದಕ್ಕೆ ಉತ್ತರನ ಕೊಡಬೇಕು ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಉತ್ತರವನ್ನಲ್ಲ, ಯಾಕಂದ್ರೆ ಒಂದು ಭಾಷೆಯ ಬಗ್ಗೆ ಮತ್ತು ಒಂದು ಸಾಂಸ್ಕೃತಿಕವಾದಂತಹ ಕರ್ನಾಟಕದ ಬಗ್ಗೆ ಕನ್ನಡಿಗರಿಗೆ ಅವಮಾನ ಮಾಡಿರೋದಿದು. ಒಂದು ರೀತಿ ನೀವು ಉಗ್ರಗಾಮಿಗಳಿಗೆ ಕನ್ನಡಿಗರನ್ನ ಹೋಲಿಸ್ತೀರಾ ಅಂದ್ರೆ ಇದ್ರ ಮನಸ್ಥಿತಿ ಬೇರೆ ರೀತಿ ಇರುತ್ತೆ. ಹಾಗಾಗಿ ಇದು ಆಲ್ರೆಡಿ FIR ಆಗಿರೋದ್ರಿಂದ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಯಾಕಂತಂದ್ರೆ ಇಲ್ಲಾದ್ರೆ ಇದೇ ತರ ಬಿಟ್ಕೊಂಡು ಹೋದ್ರೆ ಸಿಕ್ದವನ್ ಬಂದವನೆಲ್ಲ ಕನ್ನಡದ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ತಾನೆ, ಕನ್ನಡಿಗರ ಬಗ್ಗೆ ಏನ್ ಬೇಕೋ ಮಾತಾಡ್ತಾನೆ. ಹಾಗಾಗಿ ನಾವು 3-4 ದಿವಸದಲ್ಲಿ ಅವ್ರು ಬಂದು ಸ್ಟೇಷನ್ ಅಲ್ಲಿ ಅದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅವನ್ನ ಹಿಡ್ಕೊಂಡ್ಬಂದು ಎಲ್ಲೇ ಇದ್ರು ಜೈಲ್ಗೆ ಹಾಕ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂತಂದ್ರೆ ಇವ್ನು ನಮಗೆ ಕರ್ನಾಟಕಕ್ಕೆ, ಕನ್ನಡಕ್ಕೆ, ಕನ್ನಡಿಗರಿಗೆ. ಯಾಕಂದ್ರೆ ನೋಡಿ ಸರ್, ಎಂತೆಂಥವ್ರು ಇರ್ತಾರೆ ಕೋತಿಗಳು ಅಂತ, ಇದಕ್ಕೂ ಕಾಂಗ್ರೆಸ್ ಗೌರ್ಮೆಂಟ್ಗೂ ಲಿಂಕ್ ಮಾಡ್ತಾರಲ್ಲ ಸರ್. ಅಯ್ಯೋ, ನಿಮ್ಮ ಹಿಂದಿ ವಾಲಗಳು ಇಷ್ಟು ಫ್ರಸ್ಟ್ರೇಟ್ ಆಗಿದ್ದೀರಾ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಕಂಡು. ನೀವು ಇರ್ಬೋದು ಪಾಲಿಟಿಕ್ಸ್, ನಮ್ಮ ಆಂತರಿಕ ರಾಜಕೀಯ ಏನೇ ಇರ್ಬೋದು, ನಾವು BJP ಅವರು ಕಾಂಗ್ರೆಸ್ ಜೊತೆಗೆ, ಕಾಂಗ್ರೆಸ್ ಅವರು BJP ಜೊತೆಗೆ, ನಾವು ನೀತಿ ನಿಯಮಗಳ ಬಗ್ಗೆ ನಾವು ಏನೇ ಬೇಕಾದರೂ ಫೈಟ್ ಮಾಡ್ಬೋದು. ಆದರೆ ಕನ್ನಡ ಅಂತ ಬಂದಾಗ BJP, ಕಾಂಗ್ರೆಸ್, JDS ಈ ರಾಜ್ಯದಲ್ಲಿ ಯಾವುದೇ ಪಕ್ಷ ಇದ್ರೂ ಕೂಡ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಯಾರೋ ಒಬ್ರು ಬರೀತಾರೆ, ಸಪೋರ್ಟಿಂಗ್ ಸೋನು ನಿಗಮ್ ಅಂತೆ, ಮಾಡ್ಕೊಳ್ಳಿ ಯಾವನ್ ಬೇಡ ಅಂದ. ಈಸ್ ಕನ್ನಡ ಸಾಂಗ್ಸ್ ಶೋ ಈಸ್ ಲವ್ ಫಾರ್ ಕರ್ನಾಟಕ. ಅ ಮೂಮೆಂಟ್ ಆಫ್ ಫ್ರಸ್ಟ್ರೇಷನ್ ಶುಡಂಟ್ ಬಿ ಪೊಲಿಟಿಸೈಸ್ಡ್ ಅಂತೆ. ಕಾಂಗ್ರೆಸ್ ಗವರ್ನಮೆಂಟ್ ಇನ್ ಕರ್ನಾಟಕ ಮಸ್ಟ್ ಸ್ಟಾಪ್ FIRs ಅಂಡ್ ಫೋಕಸ್ ಆನ್ ಯುನಿಟಿ, ನಾಟ್ ಲ್ಯಾಂಗ್ವೇಜ್ ಪಾಲಿಟಿಕ್ಸ್. ಐ ಸ್ಟ್ಯಾಂಡ್ ವಿತ್ ಸೋನು ನಿಗಮ್ ಅಂತ. ಬೇರೆ ಯಾರ ಗೊತ್ತಿಲ್ಲ ನನಗೆ. ಕನ್ನಡಿಗರಾಗಿದ್ರೆ ಅವ್ರು ಇಲ್ಲಿ ಇರಕ್ ನಾಲಾಯಕಗಳು, ಅವ್ರನ್ನು ಒದ್ದೋಡಿಸ್ಬೇಕು. ನಮ್ ಕನ್ನಡಿಗರೇ ಇಂಥವ್ರು ಯಾರಾದ್ರೂ ಹಾಕಿದ್ದಿದ್ರಲ್ಲ ಅವ್ರನ್ನ ಒದ್ದೋಡಿಸ್ಬೇಕು. ರಾಜಕೀಯ ಇದು ಅಂದ್ರೆ ಇದು ಹೆಂಗೆ ಅಂತಂದ್ರೆ ಈಗ ಇವರೆಲ್ಲ ನಾರ್ತ್ ಇಂಡಿಯನ್ಸ್, ಸೋನು ನಿಗಮ್ ಮಾಡಿ ಬೇಡ ಅಂತ ಹೇಳಲ್ಲ, ಆದರೆ ರಿಯಲ್ ಇಶ್ಯೂ ಏನು ಅನ್ನೋದನ್ನ ಮರ್ತು ಬಿಡ್ತಾರೆ. ಸುಮ್ಮನೆ ಕನ್ನಡ ಅಂತಂದ್ರು ಇದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ಕೇವಲ ಕನ್ನಡಕ್ಕೋಸ್ಕರ ಹಿಂಗೆ ಮಾಡಿಬಿಟ್ರು, ಕನ್ನಡ ಮಾತಾಡಲಿಲ್ಲ ಅಂತ ಮಾಡಿಬಿಟ್ರು, ಕನ್ನಡ ಬರಲಿಲ್ಲ ಅಂತ ಮಾಡಿಬಿಟ್ರು, ನಾನು ಕನ್ನಡಿಗ ಅಲ್ಲ ಅಂತ ಮಾಡಿಬಿಟ್ರು. ಈ ಥರದ್ದು ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಇವರು. ಇದು ಪೊಲಿಟಿಕ್ಸ್ ಅಂತೆ ಕಾಂಗ್ರೆಸ್ ಗವರ್ನಮೆಂಟ್ ಮಾಡ್ತಿದ್ದು. ಏನ್ರಿ ಹುಚ್ಚಾಟ ಇವರೆಲ್ಲ. ಎಲ್ಲವನ್ನೂ ಬರೀ ಈ ಪೊಲಿಟಿಕ್ಸ್ ಕಣ್ಣಿಂದ ನೋಡಿ 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 ಇವ್ರಿಗೆ ರೂಢಿ ಆಗ್ಬಿಟ್ಟಿದ್ದಾರೆ. ಮೇಡಮ್, ನಮ್ಮ ಕನ್ನಡಿಗರು ಹೃದಯವಂತರು, ಎಲ್ಲರೂ ನಾವು ಇಲ್ಲಿ ಸ್ವಾಗತ ಮಾಡಿಬಿಟ್ಟಿದ್ದೀವಿ. ಮೊನ್ನೆ ಒಬ್ಬ ಹಿಂದಿಯವರು ಯಾರೋ ಯೋಧ ಇರ್ಬೇಕು ಅನ್ಸುತ್ತೆ, ನಮ್ಮ ಕನ್ನಡಿಗ ಯಾವ ರೀತಿ ಹೊಡೆದಿದ್ದಾರೆ. ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಅವ್ರ ಆಡೋ ಭಾಷೆ, ನಾವು ಅವ್ರ ಆಡೋ ಭಾಷೆ ನಾವು ಆಡ್ತಾ ಇದೀವಿ. ಇದು ಮೊದಲು ನಾವು ಅದು ಬಿಡ್ಬೇಕಾಗುತ್ತೆ, ನಮ್ಮ ಭಾಷೆ ಅವ್ರು ಮಾತಾಡಿಸ್ಬೇಕಾಗುತ್ತೆ. ಇದೆಲ್ಲ ನಮಗೆ ತೊಂದರೆ ಸಮಸ್ಯೆಗಳು ಆಗ್ತಿರೋದ್ರೆ ಬೆಳಿಗ್ಗೆ ನಾನು ಆ ಥರ ಎಲ್ಲ ನಾವು ಯೋಚನೆನೇ ಮಾಡಲ್ಲ ಸರ್. ಪಾಪ ಅವ್ರು ಫೋನ್ ಮಾಡಿದಾಗ ಅವ್ರು ಹಲೋ ಅಂತಿದ್ದಂಗೆ ಗೊತ್ತಾಗುತ್ತೆ ಈ ಮನುಷ್ಯನ ಭಾಷೆ ಯಾವುದು ಅಂತ. ನಾವು ಅದೇ ಭಾಷೆಯಲ್ಲಿ ಮಾತಾಡೋಕೆ ಶುರು ಮಾಡಿಬಿಡ್ತೀವಿ. ನಮ್ಗೆ ಏನಾದ್ರು ಹಿಂದಿ ಅವನು ಅಂದ ತಕ್ಷಣ, ಯಾಕಂದ್ರೆ ನಮ್ಮ ಕನ್ನಡಿಗರಿಗೆ ಎಲ್ಲ ಭಾಷೆ ಬರುತ್ತೆ ನಮಗೆ. ಸೊ ಹಿಂದಿ ಅವನಾದರೆ ಹಿಂದಿಯಲ್ಲಿ, ಇಂಗ್ಲೀಷ್ ಅವನಾದರೆ ಇಂಗ್ಲೀಷಲ್ಲಿ, ಕನ್ನಡ ಆದರೆ ಕನ್ನಡ, ತೆಲುಗು ಆದರೆ ತೆಲುಗು, ತಮಿಳು ಆದರೆ ತಮಿಳು. ಬೆಳಿಗ್ಗೆ ನಾನು ಝೊಮ್ಯಾಟೋದಲ್ಲಿ ಏನೋ ಬುಕ್ ಮಾಡಿದ್ದೆ. ಬಂದ ತಕ್ಷಣ ಹಲೋ ಮೇ ಹ್ಞೂ ಅಂತ ಅಂದ. ನಾನು ಯಾಕೆ ಹಿಂದಿ ಮಾತಾಡಲಿ ಅಂತ ನಾನು ಕನ್ನಡದಲ್ಲೇ ಮಾತಾಡಿದೆ. ನೋಡಿ ಅಲ್ಲಿ ಪಕ್ಕದಲ್ಲಿ ಲಿಫ್ಟ್ ಇರುತ್ತೆ, ಲಿಫ್ಟಲ್ಲಿ ಬಂದುಬಿಡಿ ಅಂತ. ನೋ ಹಿಂದಿ ಅಂತಂದ. ಅವಾಗ ಕನ್ನಡಿಗಳಾಗಿ ನಾನು ಯಾಕೆ ಹಿಂದಿ ಮಾತಾಡಬೇಕು ಅಂತ ನನಗೆ ಅನ್ಸಲ್ವಾ ಸರ್? ಹೇಳಿ ನೀವುಗಳು. ಹೌದಲ್ವಾ ಸರ್? ನಾನು ಯಾಕೆ ಆತನ ಭಾಷೆ ಮಾತಾಡಬೇಕು? ನೀನು ಇಲ್ಲಿ ಕೆಲಸ ಮಾಡ್ತಿದ್ದೀಯ ಅಂದರೆ ವ್ಯಾವಹಾರಿಕ ಭಾಷೆ ಕನ್ನಡ, ನೀನು ಕನ್ನಡ ಕಲಿಬೇಕು. ಹಂಗೂ ನಾನು ಇಂಗ್ಲೀಷ್ ಟ್ರೈ ಮಾಡೋಣ, ಹಿಂದಿ ಯಾಕೆ ಮಾತಾಡೋದು ಅಂತ ನಾನು ಇಂಗ್ಲೀಷಲ್ಲಿ ಟ್ರೈ ಮಾಡಿದೆ. ಬಗ್ತಾ ಇಲ್ಲ ಆ ಮನುಷ್ಯ, ಹಿಂದಿಯಲ್ಲೇ ಕೇಳ್ತಾನೆ. ಇನ್ನೇನು ಮಾಡೋದು, ಮತ್ತು ಅದನ್ನು ದೊಡ್ಡ ರಾಮಾಯಣ ಮಾಡಿಡ್ತಾರೆ ಅಂತ ಆಯ್ತಪ್ಪ ಅಂತ ಹಿಂದಿಯಲ್ಲೇ ಹೇಳಿ ಡೆಲಿವರಿ ತಗೊಂಡೆ. ಹಿಂಗಿದೆ ಸರ್. ಅವಾಗೇನಾದ್ರು ನಾನು ನಂಗೆ ಗೊತ್ತಿಲ್ಲ ಕಣಪ್ಪ, ನನ್ಗೆ ಗೊತ್ತಿಲ್ಲ, ನೀನು ಕನ್ನಡದಲ್ಲೇ ಅಂತಂದ್ರೆ ನೈ ಹಿಂದಿ ಮೇ ಬೋಲಿಯಾ ಅಂತ ಅಂದಾಗ ಅದೇ ಅಲ್ವಾ ಸರ್ ಒಂದು ಜಗಳಕ್ಕೆ ಕಾರಣ ಆಗೋದು. ಖಂಡಿತ ಸತ್ಯ. ಯಾಕಂದ್ರೆ ನೋಡಿ, ಈಗ ಅವ್ನು ಯಾವನೋ ಪೋಸ್ಟ್ ಮಾಡಿದಾನಲ್ಲ, ಈಗ ಅವನಿಗೆ ಎಲ್ಲೋ ಉತ್ತರ ಭಾರತದಿಂದ ಬಂದಿರ್ತಾನೆ, ಇಲ್ಲಿ ಉದ್ಯೋಗ ಮಾಡ್ಕೊಂಡು ಜೀವನ ಕಟ್ಕೊಳಕ್ಕೆ ಬಂದವನಿಗೆ, ಹೌದಪ್ಪ ಇಲ್ಲಿ ನಾಡಿನಲ್ಲಿ ಹುಟ್ಟಿದೀವಿ, ಇಲ್ಲಿ ಜೀವನ ಕಟ್ಕೊಂಡಿದೀವಿ, ಇಲ್ಲಿ ಅನ್ನ ತಿಂತಾ ಇದೀವಿ, ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದೀವಿ ಅನ್ನೋ ನಿಯತ್ತೇ ಇಲ್ಲ ಅವ್ರಿಗೆ. ಏನಾಗ್ಬಿಟ್ಟಿದೆ ಅಂದ್ರೆ
ಅವ್ರಿಗೆ ಹಿಂದಿ ಮಾತಾಡ್ಬೇಕು ಒಟ್ಟಿನಲ್ಲಿ. ಆಮೇಲೆ ಏನು ಉತ್ತರ ಭಾರತದಿಂದ ಬಂದಿರ್ತಾರೋ, ಈಗ ಸೋನು ನಿಗಮ್ ಉತ್ತರ ಭಾರತದಿಂದ ಬಂದಿರೋದು, ಹಾಗಾಗಿ ಸೋನು ನಿಗಮ್ ನಾವು ಸಪೋರ್ಟ್ ಮಾಡಬೇಕು ಅನ್ನೋದಿರುತ್ತೆ. ಆ ಹುಚ್ಚರಿಗೆ ಗೊತ್ತಿರಲ್ಲ ಅವ್ನು ಏನು ಹೇಳ್ದ, ಯಾಕೆ ಕನ್ನಡಿಗರು ವಿರೋಧಿಸ್ತಾ ಇದ್ದಾರೆ ಅಂತ. ಯಾಕಂದ್ರೆ ಇವತ್ತು ಇಲ್ಲಿ ತಿಂದು ಇಲ್ಲೇ ತಟ್ಟೆಯಲ್ಲೇ ಒಂಥರ ಹೊಲ್ಸ್ ಮಾಡುವಂಥ ಇಂತಹ ಜನಗಳಿಂದಾನೇ ಇವತ್ತು ಕನ್ನಡಿಗರಿಗೆ ಅವಮಾನ ಆಗ್ತಾ ಇರೋದು. ಈ ವಿಚಾರವಾಗಿ ಸರ್ಕಾರ ಕೂಡ ಬಹಳ ಕಠೋರವಾಗಿ ಒಂದು ಶಿಕ್ಷೆಯನ್ನಾಗ್ಲಿ ಅಥವಾ ಕ್ರಮವನ್ನಾಗ್ಲಿ ಅಥವಾ ಕಾನೂನಿನ ತಿದ್ದುಪಡಿಯನ್ನ ಮಾಡಬೇಕು. ಯಾಕಂತಂದ್ರೆ ಭಾಷೆ ಮತ್ತು ಜನ ಮತ್ತು ಇಲ್ಲಿಯ ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ ಯಾವನ್ನೇ ಮಾತಾಡಿದ್ರು ಕೂಡ ಅವನು ಯಾರೇ ಆಗಿರ್ಲಿ, ಸೋನು ನಿಗಮ್ ಆಗಿರ್ಲಿ, ಅವ್ರ ಅಪ್ಪ ಆಗಿರ್ಲಿ, ಬಿಡಬಾರ್ದು. ಕರೆಕ್ಟ್ ಸರ್. ವಿಶ್ವನಾಥ್ ಸರ್ ಇಲ್ಲಿ ಬರ್ಕೊಂಡಿದ್ದಾರೆ, ನಾನು ಈಗ 51 ವರ್ಷ ಜೀವನದ 2ನೇ ಅರ್ಧದ ಹೆಜ್ಜೆ ಇಟ್ಟಿದ್ದೇನೆ. ನನ್ನ ಮಗನಷ್ಟು ಕಿರಿಯವನು ನನ್ನನ್ನು ಸಾವಿರಾರು ಜನರ ಮುಂದೆ ಭಾಷೆಯ ಹೆಸರಿನಲ್ಲಿ ಬೆದರಿಸಲು ಪ್ರಯತ್ನಿಸಿದಾಗ ಅದು ಕನ್ನಡವೇ ಆಗಿರಲಿ. ನನ್ನ ಕೆಲಸದ ಪ್ರಕಾರ 2ನೇ ಭಾಷೆ ನನ್ನ ಮನಸ್ಸಿಗೆ ಅದು ನಿಜಕ್ಕೂ ಕೂಡ ನಾಟಿತು. ಕೆಲವರನ್ನು ಆತ ಪ್ರಚೋದಿಸಿದ, ಹಾಗಾಗಿ ನಾನು ಅವಮಾನ ನಿಲ್ಲಿಸಬೇಕೆಂದು ಈ ರೀತಿ ಹೇಳಿದೆನು. ಅಂದರೆ ಭಾಷೆಯ ಹೆಸರಿನಲ್ಲಿ ಪ್ರಯತ್ನಿಸಿದ. ಈಗ ನನಗಿಂತ ಕಿರಿಯವನು, ನನ್ನ ಮಗನ ವಯಸ್ಸು, ನಿನ್ನ ಮಗ ನಾಳೆ ಏನೋ ಅಂತಾನಪ್ಪ, ಏನೋ ಅಂದ ಅಂತ ಇಟ್ಕೊಳ್ಳಿ. ಸೋನು ನಿಗಮ್ ಅವ್ರ ಮಗ, ಹೇಯ್ ನೀನು ಟೆರ್ರಿಸ್ಟ್, ನೀನು ಅದಕ್ಕೆ ಪಹಲ್ಗಾಮ್ ದಾಳಿ ನಡೆದಿದ್ದು ಅಂತಾರ ಸರ್ ಹೇಳಿ. ಈಗ ನಿಮ್ಮ ಮಗನೇ ನಿಮ್ಗೆ ಏನೋ ಆಟ ಮಾಡ್ದ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಗೆ ನೋವಾಗೋ ಥರ ಏನಾದರೂ ಅಂತ ತಿಳ್ಕೊಳ್ಳಿ, ನೀನು ಪಹಲ್ಗಾಮ್ ಟೆರರಿಸ್ಟ್, ನೀನು ಅದಕ್ಕೆ ಪಹಲ್ಗಾಮ್ ದಾಳಿ ನಡೆದಿದ್ದು ಅಂತ ಹುಚ್ಚಿರ್ತಾರ ಅಂತೀವ ನಾವು. ಏನ್ ಕಂಪ್ಯಾರಿಸನ್ ಅಲ್ಲಲ್ಲ. ಆಮೇಲೆ ಅವನಿಗೆ ಸೋನು ನಿಗಮ್ಗೆ ಏನಾಗಿದೆ ಅಂದ್ರೆ, ಅವಕಾಶ ಇಲ್ಲದೆ ಇದ್ದಾಗ ಕನ್ನಡದವರು ಹೋಗಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಹೈಯೆಸ್ಟ್ ಹಾಡುಗಳನ್ನ ಹಾಡಿಸಿ ಒಂದು ತಲೆಗೆ ಏರ್ಬಿಟ್ಟಿದೆ ಮದ. ಅದಕ್ಕೋಸ್ಕರ ಅವನು ಈ ತರ 2ನೇ ಭಾಷೆ ಅಂತೆ ಸರ್. ಅದಕ್ಕೆ ಮದ 2ನೇ ಭಾಷೆ ಇರಬಹುದು. ನಮ್ಮ ಕನ್ನಡ ಮೊದಲನೇ ಭಾಷೆ, ಬೇರೆ ಭಾಷೆಗಳು 2ನೇ ಭಾಷೆ ಅದು ಅವನಿಗೂ ಕೂಡ ಇರಬಹುದು. ಆದರೆ ನಾವು ನೋಡಿಲ್ವಲ್ಲ ಇವ್ರ ಹರಿಯಾಣ ಅಂತ, ಇವ್ರು ಹುಟ್ಟಿರೋದು ಹರಿಯಾಣ ಅಂತ ನಾವು ನೋಡ್ಲಿಲ್ವಲ್ಲ ಸರ್. ಮೇಡಮ್ ಅದು ಅವ್ರು ಹೇಳಲೇಬಾರ್ದು. ಯಾಕೆಂದ್ರೆ ಕನ್ನಡ ಅನ್ನ ತಿಂತಿರ್ಬೇಕಾದ್ರೆ, ಕನ್ನಡದಲ್ಲಿ ಬಂದು ಇಲ್ಲಿ ಅವ್ರು ಆಡ್ತಿರ್ಬೇಕಾರೆ, ಕರ್ನಾಟಕದ ನೀರು ಕುಡಿತಾ ಇರ್ಬೇಕಾರೆ ಭಾಷೆ 8ನೇ ಭಾಷೆ ಅಂತೆಲ್ಲ ಮಾತಾಡಬಾರ್ದು. ಎಷ್ಟೋ ಜನ ಹೇಳ್ತಾರೆ ಇವತ್ತು ಸಹ, ನಮ್ಮ ಕಲಾವಿದರು ಹೇಳ್ತಾರೆ, ನನಗೆ ಕನ್ನಡ ಇವತ್ತು ನನಗೆ ಜೀವ ಲೈಫ್ ಕೊಟ್ಟಂತ ಕನ್ನಡ ಅಂತ ಹೇಳ್ತಾರೆ ಸರ್. ಬಾಲಸುಬ್ರಹ್ಮಣ್ಯಂ ಸರ್ ಎಷ್ಟು ಮಾತಾಡೋರು ಬಾಲಸುಬ್ರಹ್ಮಣ್ಯಗಿನ್ನ ಸಿಂಗಾರ ಇವರೆಲ್ಲ, ಬಾಲಸುಬ್ರಹ್ಮಣ್ಯಗಿನ ಸಿಂಗಾರ ಮೇಡಮ್ ಅಲ್ಲ. ಈಗ ತಮಿಳ್ ಸರ್ ನಮಗೆ ಜಾಸ್ತಿ ಭಾಷಾಭಿಮಾನ ಇದೆಯಾ, ತಮಿಳು ಜನರಿಗೆ ಭಾಷಾಭಿಮಾನ ಜಾಸ್ತಿ ಇದೆಯಾ ಸರ್? ಅಲ್ಲ ನಮಗಿಲ್ಲ, ಅವ್ರಿಗಿದೆ. ಅಲ್ಲಿಂದ ಯಾಕೆ ಬರಲ್ಲ ತಮಿಳ್ನಾಡಿಂದ ಇಂಥ ಕೇಸ್ಗಳು ಯಾಕೆ ಹೇಳಲ್ಲ? ಅಲ್ಲಿ ನನಗೆ ತಮಿಳೇ ಮಾತಾಡು ಅಂತಂದ್ರು, ನನಗೆ ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ಒಪ್ಕೊಳ್ಳಿಲ್ಲ ಅಂತ. ತಮಿಳ್ನಾಡಲ್ಲಿ ಒಂದು ನಿಮಗೆ ಇಂಗ್ಲಿಷ್ ಬೋರ್ಡ್ ಸಿಗಲ್ಲ ಸರ್, ನೋಡೋಣ ಅಂದ್ರೂ ಸಿಗೋದಿಲ್ಲ. ಅಂಥದ್ರಲ್ಲಿ ಅಲ್ಲಿಂದ ಯಾಕೆ ಇಂಥ ಘಟನೆಗಳು ವರದಿ ಆಗಲ್ಲ? ಯಾಕೆಂದ್ರೆ ಅಲ್ಲಿ ಇರುವಂತ ಭಾಷಾಭಿಮಾನ ನಮ್ಮಲ್ಲಿ ಎಲ್ರಿಗೂ ಇಲ್ಲ. ಇಲ್ಲಿ ಸ್ವಲ್ಪನಾದ್ರೂ ಕನ್ನಡ ಉಳ್ಕೊಂಡಿದೆ ಅಂದ್ರೆ ಒಂದು ಕನ್ನಡ ಪರ ಹೋರಾಟಗಾರರಿಂದಲೇ. ಇಲ್ಲದಿದ್ರೆ ಯಾರು ಇಲ್ಲ, ನಾವು ಮರೆತು ಹೋಗ್ತೀವಿ. ಇವತ್ತು ಯಾರೋ ಒಬ್ಬ ಅನ್ಯಾಯ ಮಾಡ್ತಾನೆ, ಕನ್ನಡಕ್ಕೆ ದ್ರೋಹ ಮಾಡ್ತಾನೆ, ಅಂತವನ್ನ ಬ್ಯಾನ್ ಮಾಡುವ ರೈಟ್ಸ್ ನಮಗಿಲ್ಲ ಅಂದ್ರೆ, ಬ್ಯಾನ್ ಮಾಡೋ ಧೈರ್ಯವನ್ನು ನಾವು ತಗೊಳ್ಳಲ್ಲ ಅಂದ್ರೆ ಹೇಳ್ತಿದ್ದೆ ಸರ್ ನಾನು, ಬಾಯ್ಕಾಟ್ ಅಂತ. ಅದು ಓಕೆನಾ? ಬಾಯ್ಕಾಟ್ ಎಲ್ಲ ಒಂದು ನಿಷೇಧನೆ ಮೇಡಮ್, ಎಲ್ಲ ಇದು ನಿಷೇಧನೆ. ಈಗ ನಾವು ಅದಕ್ಕೆ ಕೇಳಿದ್ವಿ, ಕಾನೂನಾತ್ಮಕ ತಿಳ್ಕೊಂಡು ನಮಗೆ ಅವರಿಂದ ಏನಾಗಲ್ಲ ಅದನ್ನು ನಾವು ಬ್ಯಾನ್ ಮಾಡೋ ವಿಷಯನೂ ಕೂಡ ಚರ್ಚೆ ಮಾಡಿ ಅದನ್ನ ಮಾಡ್ತೀವಿ. ಈಗ ಸದ್ಯಕ್ಕೆ ಅವ್ರು ಯಾರು ಕರ್ನಾಟಕಕ್ಕೆ ಬರಬಾರ್ದು, ಕಾಲಿಡಬಾರ್ದು ಅಷ್ಟೇ. ಇದು ನಮ್ಮ ಒಂದು ಉದ್ದೇಶ. ಮುಂದಿನ ದಿನಗಳಲ್ಲಿ ನಾವು ಈಗ ಚರ್ಚೆನೂ ಮಾಡಿದ್ವಿ, ಕಾನೂನಾತ್ಮಕ ಕೇಳ್ಕೊಂಡು ನಾವು ವಾಲಂಟ್ರಿಗೆ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಏನು ಮಾಡ್ಬೋದು ಅದನ್ನು ಕೂಡ ನಾವು ಲೀಗಲ್ ಆಗಿ ಚರ್ಚೆ ಮಾಡ್ತೀವಿ. ಈಗಾಗಲೇ ಕನ್ನಡ ಸಂಸ್ಥೆಗಳು ಅದಕ್ಕೆ ಕನ್ನಡ ಪರ ಸಂಘಟನೆ ಕೇಸ್ ಹಾಕಿದ್ರು ಅವ್ರ ಮೇಲೆ. ನಮಗೆ ನಾವು ನಮ್ಮ ವಾಣಿಜ್ಯ ಮಂಡಳಿಯಿಂದ ಅದಕ್ಕೆ ಮಾಡ್ಲಿಕ್ಕೆ ಅಧಿಕಾರ ಇದೆಯಾ ಹೇಗೆ ಅಂತ ಅದು ತಿಳ್ಕೊಂಡು ಅದನ್ನು ಕೂಡ ನಾವು ಮಾಡ್ತೀವಿ. ಒಟ್ಟಲ್ಲಿ ಇಲ್ಲಿ ಆಗಿರೋದು ಕನ್ನಡಕ್ಕೆ ಅನ್ಯಾಯ. ಆಮೇಲೆ ಪೆಹಲ್ಗಾಮ್ ಅನ್ನೋ ವರ್ಡ್ ಇದೆಯಲ್ಲ ಮೇಡಮ್, ಅದು ನಮ್ಮ ಕನ್ನಡಕ್ಕೆಲ್ಲ ಇಡೀ ನಮ್ಮ ಇಂಡಿಯಾಕ್ಕೆ ಆಗಿರೋಂಥ ನೋವುಗಳು. ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ ಗಳನ್ನ ಪೆಹಲ್ಗಾಮ್ ಟೆರರಿಸ್ಟ್ ಗಳಿಗೆ ಹೋಲಿಸಿದ್ರು ಕೂಡ ಕಾಲೇಜ್ ಆಡಳಿತ ಮಂಡಳಿ ಸುಮ್ನೆ ಬಿಟ್ಟು ಕಳಿಸಿದ್ಯಲ್ಲ. ಕಾಲೇಜ್ ಅಂತ ಕಾಲೇಜ್ ಅಂತೀನಿ ನಾನು. ಆ ಸ್ಟೂಡೆಂಟ್ಸ್ ಗಳು ಯಾಕೆ ಅವ್ರು ಯಾಕೆ ಹೊರಗಡೆ ಬಂದು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಲ್ಲಿ ಏನ್ ನಡೆದಿದೆ ಅಂತ. ಆ ಸ್ಟೂಡೆಂಟ್ಸ್ ಗಳು ಹೊರಗಡೆ ಬರ್ಬೇಕು, ನೀವೇನ್ ತಪ್ಪು ಮಾಡಿಲ್ಲ, ಕನ್ನಡಕ್ಕೋಸ್ಕರ ಕನ್ನಡ ಹಾಡು ಅಂತ ಹೇಳಿದ್ದೀರಾ, ಅದರಲ್ಲಿ ಯಾವ ತಪ್ಪಿಲ್ಲ. ನನಗೆ ಚಾನ್ಸ್ ಸಿಕ್ಕಿದ್ರೆ ಅಂತ ತಪ್ಪುಗಳನ್ನ 100 ಮಾಡ್ತಿದ್ದೆ ನಾನು ಕನ್ನಡಕ್ಕೋಸ್ಕರ. ಅಲ್ಲ ಖಂಡಿತವಾಗ್ಲು, ಯಾಕಂದ್ರೆ ನೀವು ಹೇಳ್ದಂಗೆ ಏನು ಕಾಲೇಜು ಸಂಸ್ಥೆ ಏನಿದೆ ಅವರು ಕೂಡ ಒಂದು ಕೇಸ್ ಹಾಕ್ಬೇಕು. ಯಾಕಂತಂದ್ರೆ ವಿದ್ಯಾರ್ಥಿಗಳನ್ನ ಪಹಲ್ಗಾಮ್ನ ಟೆರರಿಸ್ಟ್ಗೆ ಹೋಲಿಸಿ
ನೋಡಿ ಫಸ್ಟ್ ಪಹಲ್ಗಾಮ್ ಟೆರರಿಸ್ಟ್ ಹೋಲಿಸ್ತಾನೆ, ನೆಕ್ಸ್ಟ್ ಬಂದ್ಬಿಟ್ಟು ರೌಡಿಗಳು 4 ರೌಡಿಗಳಿದ್ರು ಗೂಂಡಾಗಳಂತೆ. ಗುಂಡಾಗಳು ಅಂದ್ರೆ ಇವನಿಗೆ ಸ್ಟೂಡೆಂಟ್ಸ್ ಅಂದ್ರೆ ಟೆರರಿಸ್ಟು ಮತ್ತೆ ಗುಂಡಾಗಳು. ಇವನ್ ಕಿತ್ತೋದವನ್ಗೆ ಇವನ್ನ ಯಾವ್ದು ಹೋಲಿಸ್ಬೇಕು ನಾವು? ಟೆರರಿಸ್ಟ್ ಗಿಂತ ಭಯಂಕರ ಇವನು ಹಂಗ್ ನೋಡಿದ್ರೆ ಮನಸ್ಥಿತಿ. ಕನ್ನಡ ಹೌದಯ್ಯ, ಕರ್ನಾಟಕದಲ್ಲಿ ಕನ್ನಡ ಆಡು ಅಂತಾನೆ ಆಡ್ಬೇಕು, ಇನ್ನೇ ನೀನ್ ಹಿಂದಿ ಆಡು ಅಂತ ಹೇಳ್ಬೇಕಾ? ಹುಚ್ಚಿನ ತರ ಆಗ್ಬಿಟ್ಟವ್ ನೀವು ಯಾಕೋ? ಯಾಕಂದ್ರೆ ಇಂಥ ಮನಸ್ಥಿತಿ ಇರೋರಿಗೆ ಸರಿಯಾದ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಇದು ಮತ್ತೆ ಮರುಕಳಿಸುತ್ತೆ. ಈ ತರ ಬೇರೆಯವರು ಮತ್ತೆ ಶುರು ಆಮೇಲೆ ನಮ್ಗೇನ್ ಕೆಲಸ ಇಲ್ಲ ಅಂತಲ್ಲ, ದಿನ ಬೆಳಗಾದ್ರೆ ಇವನ್ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ. ಅವಾಗ ಫಸ್ಟ್ ವಿಡಿಯೋ ಮಾಡಾದ್ಮೇಲೆ ಮುಚ್ಕೊಂಡಿರ್ಬೇಕಾಗಿತ್ತು. ಮತ್ತೆ ಇನ್ನೊಂದು ವಿಡಿಯೋ ಮಾಡೋದು, ಇನ್ನೊಂದಿಷ್ಟು ಗುಂಡಾ ಅಂತ ಹೇಳೋದು, ಇನ್ನೊಂದಿಷ್ಟು ಕನ್ನಡಕ್ಕೆ ಅವಮಾನ ಮಾಡೋದು. ಮತ್ತೆ ಅದಾದ್ಮೇಲೆ ಇವತ್ತು ಕೂಡ ಇದು ಟೋನ್ ಡೌನ್ ಏನೋ ನನಗೆ ಗೊತ್ತಿಲ್ಲ. ಇದೇನು ನಾನು ದೇಶಭಕ್ತನಾಗಿದ್ದರಿಂದ ನಾವೇನ್ ಕನ್ನಡಿಗರು ಮತ್ತೆ ನಾವೇನು ಅವನಕ್ಕಿಂತ ಅಪ್ಪ ಇದ್ದೀವಿ ನಾವು ದೇಶಭಕ್ತಿಯಲ್ಲಿ. ಭಾಷೆ, ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ದ್ವೇಷ ಹುಟ್ಟಿಸುವ. ದ್ವೇಷ ಯಾರು ಹುಟ್ಟಿಸಿದ್ರಲ್ಲಿ? ಕನ್ನಡ ಹಾಡು ಆಡೋ ಮರೆಯ ಅಂತಂದ್ರೆ ದ್ವೇಷ ಹುಟ್ಟಿಸ್ದಂಗ. ಇದು ತಿಳುವಳಿಕೆಯ ಮಟ್ಟ ಎಷ್ಟಿದೆ ಅಂತ. ಜಾತಿ, ಭಾಷೆ, ಧರ್ಮದ ಹೆಸರಿನಲ್ಲಿ ದ್ವೇಷ ಹುಟ್ಟಿಸುವ ಯಾರನ್ನಾದ್ರೂ ನಾನು ತಾತ್ವಿಕ ವಿರೋಧಿಸು. ಸ್ಟೂಡೆಂಟ್ಸ್ ಕನ್ನಡ ಹಾಡು ಕೇಳಿದ್ದು ನಿನ್ ಜಾತಿ ಭಾಷೆ ಆಧಾರದ ಮೇಲೆ ಕೇಳೋದು ಏನದು? ಕನ್ನಡಾಭಿಮಾನ ಇದು ಇರೋದೇ ತಪ್ಪಂಗಾದ್ರೆ ನಿನಗಿಲ್ವಾ ಅಭಿಮಾನ? ನೀನ್ ಹೆಂಗೆ ಇದ್ರೆ ಕನ್ನಡ ನನ್ನ ಕೆಲಸದ ಪ್ರಕಾರ 2ನೇ ಭಾಷೆ ಅಂತ ಹೆಂಗೆ ಹೇಳ್ದೆ ನೀನು? ಯಾಕಂದ್ರೆ ನಿನಗೆ ನಿನ್ನ ಭಾಷೆಯ ಬಗ್ಗೆ ಅಭಿಮಾನ ಇರೋದಕ್ಕೆ, ಹಂಗೆ ನಮಗೂ ನಮ್ಮ ಭಾಷೆಯ ಮೇಲೆ ಅಭಿಮಾನ ಇರುತ್ತೆ. ಮೊದಲ ಭಾಷೆ. ಹೌದು ಸರ್. ವಿಶೇಷವಾಗಿ ಪಹಲ್ಗಾಮ್ನಲ್ಲಿ ಸಂಭವಿಸಿದ ಘಟನೆಗಳನ್ನ ನೋಡಿದ ಬಳಿಕ ನಾನು ಅವರಿಗೆ ಬುದ್ಧಿವಾದ ಹೇಳಬೇಕಾಯ್ತು. ನಿಮ್ ಜನರಿಗೆ ಹೇಳ್ಕೊ ಹೋಗಿ ಬುದ್ಧಿವಾದನ, ಮನೆಯಲ್ಲಿರೋ ಮಕ್ಕಳಿಗೆ ಹೇಳ್ಕೊ. ಮತ್ತು ನಾನು ಅಂತೆಯೇ ಮಾಡಿದೆ. ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅದಕ್ಕೆ ಸಂಭ್ರಮಿಸಿದರು. ಆಡಾಡ್ದಾಗ ಸಂಭ್ರಮಿಸ್ತಾರ, ಅದಕ್ಕೆ ಕರೆದಿರೋದು ನಿನ್ಗೆ ಎಂಟರ್ಟೈನ್ಮೆಂಟ್ ಕೊಡು ಅಲ್ಲಿ ಅಂತ. ಸುಮ್ನೆ ಕರೆದಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ. ಕನ್ನಡ ಸಿಂಗರ್ ಸಾಕಷ್ಟು ಕನ್ನಡ ಹಾಡು ಆಡಿದ್ದಾನೆ. ಆದ್ರೆ ಕನ್ನಡ ಹಾಡು ಆಡೋದ್ ಬಿಟ್ಬಿಟ್ಟು ಈ ತರ ಪಹಲ್ಗಾಮ್ ಇವನಿಗೆ ಹಿಂದಿಯಲ್ಲಿ ಬೇಡಿಕೆನೇ ಇಲ್ಲ, ಕನ್ನಡದಲ್ಲಿ ಸಾಂಗ್ ಆಡ್ಬೇಕು. ದಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್. ಅವರ್ ಬಿಸ್ನೆಸ್ ಇಸ್ ನೀನ್ ಬಂದು ಇಲ್ಲಿ ಮಾಡಿದ್ಯಲ್ಲ ಬಿಸ್ನೆಸ್ ಅದು. ಹೌದು. ಆಮೇಲೆ ಇನ್ನೊಂದೇನು ಗೊತ್ತಾ ಮೇಡಮ್, ಈಗ ನಾನು ಹೇಳೋದು ಇವನಿಗೆ ಒಂದು ಕಿಂಚಿತ್ತಾದ್ರೂ ಅನ್ನ ತಿಂದಿದ್ದೀನಿ ನಾಡಿನಲ್ಲಿ ಅಂತ ಒಂದು ನಿಯತ್ತಿದ್ದಿದ್ರೆ ಗೊತ್ತಿಲ್ಲದೆ ಆಗೋಯ್ತು ಅಂತ 2ನೇ ವಿಡಿಯೋ ಆದ್ರೂ ಒಂದು ಕ್ಷಮೆ ಕೇಳಿ ಕನ್ನಡಿಗರಿಗೆ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ ರಾಮಕೃಷ್ಣ ಸರ್? ನೀವು ಕನ್ನಡ ಹಾಡುಗಳನ್ನ ಹಾಡಿಸಿದ ಮಾತ್ರಕ್ಕೆ, ಹಿಂದಿ ಹಾಡುಗಾರರನ್ನ ತಂದು ಕನ್ನಡದ ಹಾಡುಗಳನ್ನ ಹಾಡಿಸಿದ ಮಾತ್ರಕ್ಕೆ ಅವರಲ್ಲಿ ಕನ್ನಡತನ ಇದೆ ಅಂತ ಅಂದುಕೊಳ್ಳೋದು ಮೂರ್ಖತನ. ಖಂಡಿತ ಇರಲ್ಲ. ಹೇಗಿರ್ತದಮ್ಮ ಅದು? ಯಾರಿಗೂ ಇರಲ್ಲ. ಅವನೇನೇ ಬೇರೆ ಭಾಷೆನೇ ಆಗಿರ್ತಾನೆ. ನಮ್ಮ ಬೇರೆ ಪರಭಾಷಿಕರು ಎಷ್ಟೊಂದು ಜನ ಬಂದು ಇಲ್ಲಿ ವಾಸಿಸ್ತಾ ಇದ್ದಾರೆ ಸರ್. ಅವ್ರು ಹೇಳೋದೇನು ಗೊತ್ತಾ? ನನ್ನ ಮಾತೃಭಾಷೆ ಬೇರೆ ಇರ್ಬೋದು, ಆದರೆ ನನ್ನ ತಾಯಿ ಕನ್ನಡ ಅಂತ ಹೇಳ್ತಾರೆ ಸರ್. ನೀವು ತಗೊಳ್ಳಿ, ಎಷ್ಟು ಜನ ತಮಿಳಿಗರು, ಎಷ್ಟು ಜನ ತೆಲುಗು, ಎಷ್ಟು ಜನ ಸೌತ್ ಇಂಡಿಯನ್ಸ್ ಬಂದು ನಮ್ಮ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಅವ್ರನ್ನ ಕೇಳಿ ನೋಡಿ ಸರ್. ನನ್ನ ತಾಯಿ ಕನ್ನಡ, ನನ್ನ ಭಾಷೆ ಮಾತ್ರ ಬೇರೆದು ಅಂತ ಹೇಳ್ತಾರೆ. ಇವರು ಹಿಂದಿ ವಾಲಗಳನ್ನ ಕರ್ಕೊಂಡ್ಬಂದು ಆಡಿಸಿದ್ರೆ ಅವ್ರಿಗೆ ಕನ್ನಡದ ಬಗ್ಗೆ ರೆಸ್ಪೆಕ್ಟ್ ಇರುತ್ತೆ ಅಂತೀರಾ? ಅವ್ರಿಗೆ ಜಸ್ಟ್ ಇಟ್ಸ್ ಅ ವ್ಯವಹಾರ. ಅಮಿತಾಬ್ ಬಚ್ಚನ್ ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು. ಒಬ್ಬರು ಕನ್ನಡಿಗರು ಅಂತ ಪ್ರೀತಿ ವಿಶ್ವಾಸ. ಅಮಿತಾಬ್ ಬಚ್ಚನ್ ಇರ್ಬೋದು, NT ರಾಮರಾವ್ ಇರ್ಬೋದು, ಶಿವಾಜಿ ಗಣೇಶ್, ಎಷ್ಟು ಪ್ರೀತಿ. ಇವತ್ತು ನಮ್ಮ ಕನ್ನಡ ರಾಜ್ಕುಮಾರ್ ಅವರು ಹೊಗಳ್ತಾರೆ ಅವರೆಲ್ಲ. ಅಂದರೆ ಲೆಕ್ಕ ಹಾಕೊಳ್ಳಿ, ಅವರೆಲ್ಲ ಅವ್ರು ಎಷ್ಟು ಅಭಿಮಾನ ಇದೆ ಅಂದರೆ ಭಾಷೆ ಹೇಗೆ ಬೆಳೆಸ್ಬೇಕು ಅವ್ರಿಗೆ ಗೊತ್ತಿದೆ. ಇವ್ನಿಗೇನು ಗೊತ್ತಿದೆ ಭಾಷೆ ಬೆಳೆಸ್ಬೇಕು ಅನ್ನೋದು? ಅವನ ಊಟ, ಅವನ ತಿಂಡಿ, ಅವನ ರೆಮಿಡ್ರೇಷನ್ ಅಷ್ಟು ಮಾತ್ರ ನೋಡ್ಕೊಳ್ತಾನೆ ಅವನು. ಸರ್, ಈ ಕರ್ನಾಟಕದಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ನಡೀಲಿ ಸರ್. ಮೊನ್ನೆ ಯಾರೋ ಬಂದಿದ್ರಲ್ಲ, ಎಂಥದವರು, ಒಬ್ಬ ಸಿಂಗರು ಸರ್, ಸಿಂಗರ್ ಬಂದಿದ್ರು. ಪುನೀತ್ ರಾಜ್ಕುಮಾರ್ ಸರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ಸರ್ ಅವರು. ಕೊಟ್ಟು ಫಸ್ಟ್ ಅವ್ರ ಫೋಟೋ ತೋರಿಸಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೇ ಮುಂದಕ್ಕೆ ಹೋಗ್ತಾರೆ. ಕೇರಳದಲ್ಲಿ ಮೇಡಮ್ ಇದು ಆರ್ಟಿಸ್ಟ್ಗಳು ಇವರು ಹಾಡಾಡಿದ್ದಾರೆ, ಪುನೀತ್ ಅವರು ಹಾಡಾಡಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಫಾರಿನ್ನಲ್ಲಿ ಆಡ್ತಾರೆ. ಇಲ್ಲಿ ಕೇಳಲ್ಲಿ ಏನು ತಪ್ಪಿದೆ? ನಮ್ಮ ಹಾಡನ್ನ ನಾವು, ನಮ್ಮ ಹಕ್ಕು ತಾನೆ, ನಮ್ಮ ಭಾಷೆ, ನಮ್ಮ ಹಕ್ಕು, ನಮ್ಮ ತಾಯಿ ಭಾಷೆ. ಅಲ್ಲ ಸರ್, 20 ಸರಿ ಸೋತ್ರು ನಾವು RCB ನ ಬಿಡಲ್ಲ ಅಂತ ಅದ್ರಲ್ಲಿ ಡೈರೆಕ್ಟ್ ಆಗಿ ನಮ್ಮ ಕನ್ನಡದ ಮೇಲೆ ಅಟ್ಯಾಕ್ ಮಾಡಿದ್ರೆ ಬಿಟ್ಬಿಡ್ತೀವ ಇವನ್ನ? ಬರೋದ್ ಬೇಡ ಅಷ್ಟೇ. ನೀವು ಬ್ಯಾನ್ ಅಂತೀರೋ, ಅಸಹಕಾರ ಅಂತೀರೋ, ನಿಮ್ಮ ಉದ್ದೇಶ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಒಂದು ಕಾನೂನಾತ್ಮಕವಾದಂಥ ಪರಿಣಾಮಗಳ ಬಗ್ಗೆ ತಾವು ಯೋಚನೆ ಮಾಡ್ತಾ ಇದ್ದೀರಾ. ಯೋಚನೆ ಮಾಡಿ ಎಲ್ಲ ತಿಳ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಬಾಯಿಂದ ಬ್ಯಾನ್ ಅಂತ ಬರಬೇಕು.
ನೀವಾಯ್ತು ಖಂಡಿತ ಉಮೇಶ್ ಬಣಕಾರ್ ಮೇಡಮ್. ಅವರು ಬೆಳಗ್ಗೆ ನೋಡ್ತಾ ಇದ್ದೆ ನಿಮ್ ಪ್ರೆಸ್ ಮೀಟ್ ನ ಇಲ್ಲ, ಕೇಳಿ ಬಹಳ ಮೇಡಮ್. ಸಾರಿಸ್ತಾ ಇದ್ರು ಅವರು ಕೂಡ ಉಮೇಶ್ ಇಲ್ಲ, ಬಣಕಾರ್ ಅವರು ಮೇಡಮ್. ನೀವಿಬ್ರು ಕುತ್ಕೊಂಡು ನಿಮ್ ಬಾಯಲ್ಲಿ ಏನ್ ಬರ್ಬೇಕು ಹೇಳಿ ಮಾತು ಈಗ ಮೇಡಮ್ ಬ್ಯಾನ್ ಅಂತ ಬರ್ಬೇಕು. ಈಗ ದಟ್ ಇಸ್ ದಿ ನಾನು ನಿಮ್ಗೊಂದು ಮೆಸೇಜ್. ಮಾತು ಹೇಳಿದೆ, ನಾವು ಕಾರಣಾತ್ಮಕವಾಗಿ ಏನು ಮಾಡುವ ತಿಳ್ಕೊಂಡು ಮ್ಯಾಕ್ಸಿಮಮ್ ನಾವು ಎಲ್ಲ ರೀತಿ ಮಾಡೋಕೆ ರೆಡಿ ಇದ್ದೀವಿ. ಯಾಕಂದ್ರೆ ನಾವು ಕನ್ನಡಿಗರಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕನ್ನಡದ್ದು, ಆದ್ರೆ ನಾವು ಈ ನಿರ್ಧಾರ ತಗೊಳ್ಳೇಬೇಕಾಗತ್ತೆ, ತಗೊಳ್ತೀವಿ. ಅಲ್ಲ ಎರಡನೇ ಮಾತಿಲ್ಲ. ಬಟ್ ಯಾವಾಗ ಅಂತ ಇವತ್ತು ಸರ್ ನಾವು ಕ್ವಶನ್ ಮಾಡ್ತಾರೆ. ಅಲ್ಲ ಅವ್ರ ಕ್ವಶನ್ ಅಲ್ಲ ಸರ್, ನಾವು ಅವ್ರೇನು ಮೇಡಮ್ ಕನ್ನಡಿಗರಲ್ವಾ question ಸರ್? ನೀವು ಒಳ್ಳೆ ಅಲ್ಲ ರೀ, ಅವ್ರು ಹಂಗಲ್ಲ, ಅಲ್ಲ, ಯಾವಾಗ ಅಲ್ಲ. ಅಂತ ನಮ್ಗೆ ಸಡನ್ ಸರ್, ಆಗ್ಬೇಕು. ನೋಡಿ ಸರ್, ಈಗ ಈಗ ನಾವು ಸರ್, ತಿಳ್ಕೊಳ್ತೀವ್ರಿ. ನಿಮ್ಗೆ ಆಯ್ತು 2 ದಿನ ಟೈಮ್ ಇದೆ ಸರ್, 2 ದಿನದಲ್ಲಿ ನೀವು ಹೇಳ್ಬೇಕು. ಆಯ್ತು ಸರ್ 2 ಯಾಕಂದ್ರೆ ದಿನದಲ್ಲಿ ನೀವು ಹೇಳ್ಬೇಕು. ಯಾಕೆ ಅಂತಂದ್ರೆ ಯಾಕೆ ನಿಮ್ಗೆ ಇದು ಇಷ್ಟೊಂದು ಡೈರೆಕ್ಟ್ ಲಿಂಕ್ ಆಗುತ್ತೆ ಅಂತಂದ್ರೆ ಆತ ಚಿತ್ರೋದ್ಯಮದಿಂದ ಇರೋದ್ರಿಂದ ನಿಮಗೆ ಅದು ಡೈರೆಕ್ಟ್ ಲಿಂಕ್. ಬೇರೆ ಆಗಿದ್ರೆ ನಾವೇ ಬರಲಾರ್ದಂಗೆ ಮಾಡ್ತಿದ್ವಿ, ನಿಜ ಮಾತ್ರ. ಯಾಕಂದ್ರೆ ಒಂದು ಸರಿ ಮನುಷ್ಯ ತಪ್ಪು ಮಾಡಬಹುದು, ಎಡವಿ ಪಾಠ ಕಲಿತು ಮತ್ತೆ ಮುಂದಕ್ಕೆ ಹೋಗ್ಬೇಕು. ಇದು ಆ ಥರದ ಗಿರಾಕಿ ಅಲ್ಲ, ಇದೊಂಥರ ಸ್ಯಾಡಿಸ್ಟ್ ಗಿರಾಕಿ. ಇದು ಮಾತುಗಳಲ್ಲೇ ಗೊತ್ತಾಗುತ್ತೆ ಎಂಥ ಸ್ಯಾಡಿಸ್ಟ್ ಅಂತ. ನೋಡೋಕೆ ನಿಜ ಸರ್, ನಾನು ಸಾರೇಗಮಪ ಇಂದನೂ ಪಾಪ ಇವ್ರನ್ನ ನಾನು ಫಾಲೋ ಮಾಡ್ಕೊಂಡ್ ಬಂದಿರೋದು ಈಗಿಂದಲ್ಲ, ಬಹಳ ವರ್ಷಗಳಿಂದ. ನೋಡಿ ಇಷ್ಟಾರು ನೀವು ಪಾಪ ಅಂತೀರಾ ನೋಡಿ. ನನ್ ಗ್ರೇಟ್ ರೆಸ್ಪೆಕ್ಟ್ ನಿಜವಾಗ್ಲು. ಆದ್ರೆ ಅದೇ ಸರ್ ಮೇಡಮ್, ನಮ್ಮ ಕನ್ನಡಿಗರ ಗುಣ ಸರ್ ಅದು. ಅಲ್ಲ, ಒಂದೇ ಅಲ್ಲ ಮೇಡಮ್, ಅವನು ಮಾತಾಡ್ತಾನೆ ಪಾಪ ಅನ್ಲೇಬಾರ್ದು ನಾವು. ಯಾವಾಗ ನಮ್ಮ ಕನ್ನಡಿಗರ ದೊಡ್ಡ ಗುಣ ಸರ್ ಅದು. ಅದನ್ನೇ ಹೇಳ್ತೀರ. ಮರಗೋದು ಕರ್ಗೋದು. ಆದ್ರೆ ಈಗ ಇದು ದೌರ್ಬಲ್ಯ ಆಗ್ಬಾರ್ದು. ಕರೆಕ್ಟ್. ಇದು 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 ನಿಜಕ್ಕೂ ಕೂಡ ದೌರ್ಬಲ್ಯ ಅಲ್ಲ, ಇದು ಬಲ. ನನಗೆ ಕ್ಷಮಿಸುವ ಗುಣ ಇಡೀ ಈ ಒಂದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಗುಣ. ಕ್ಷಮಿಸುವ ಹೃದಯ ಉಳ್ಳವನು ಅತಿ ದೊಡ್ಡ ಮನುಷ್ಯನಾಗ್ತಾನೆ. ಆದರೆ ಅದು ದೌರ್ಬಲ್ಯ ಆಗಬಾರ್ದು. ಇಂಥವ್ರ ವಿಚಾರದಲ್ಲಿ ದೌರ್ಬಲ್ಯ ಆಗ್ಕೂಡ್ದು ಕನ್ನಡಿಗರದ್ದು. ಇಂಥ ದೌರ್ಬಲ್ಯಗಳಿಂದ ಆಮೇಲೆ ನಮ್ಮ ಕನ್ನಡಿಗರಲ್ಲೇ ಭಾಳಷ್ಟು ಜನ ಅಯ್ಯೋ ಅವ್ನ ಪರವಾಗಿ ಏನು ಬ್ಯಾಟಿಂಗು. ಬಟ್ ನಮ್ಮ ಜನಕ್ಕೆ ಗೊತ್ತು ಸರ್, ಯಾರ ಪರ ಇರಬೇಕು, ಯಾರು ನೀವು ಎಷ್ಟೇ ಮಾಡಿ, ಎಷ್ಟೇ ನೀವು ಪ್ರಪಗಾಂಡ ಮಾಡಿ, ಏನೇ ಮಾಡಿ, ನೀವು ಎಂದಿವಾಲಗಳು ಬೂಟ್ ನೆಕ್ಕ ಕೆಲಸ ಮಾಡಿದ್ರು ನಾವು ಮಾತ್ರ ಅದನ್ನು ಮಾಡೋದು. ಮೇಡಮ್, ನಮ್ಮ ಕನ್ನಡದವರು ಕೂಡ ಮೊನ್ನೆ ಇನ್ನೊಂದು ಏನಂದ್ರೆ ಸರ್, ಏನು ಹೇಳ್ತಿದ್ದಾರೆ ತಡೀರಿ ಸರ್. ಕನ್ನಡದವರು ಕೂಡ ಅವ್ರನ್ನ ಓಲೈಸ್ಕೊಂಡು ಮಾತಾಡೋ ಜನಗಳು ಇದ್ದಾರೆ. ನೀವು ಹೇಳ್ದಂಗೆ ನಮ್ಮ ಕನ್ನಡಿಗರೇ ಹಾಕಿರ್ತಾರೆ ಅದು ಮ್ಯಾಟ್ರು. ಯಾಕಂದ್ರೆ ಅವ್ರಿಗೆ ನಾವು ಹಿಂದೆ ಸತ್ಯರಾಜ್ ಬಗ್ಗೆ ಎಲ್ಲ ನಾವು ಮಾಡಿದಾಗ ನಮ್ಮ ಕನ್ನಡಿಗರೇ ನಮ್ಮ ಅಪೋಸ್ ಮಾಡ್ತಿದ್ರು. ನಾವು ಅವರು ಬಾಹುಬಲಿಯಲ್ಲಿ ಮಾತಾಡಿದಾಗ ಬಗ್ಗೆ ಮಾತಾಡಲ್ಲ, ನಮ್ಮನ್ನೇ ವಾಣಿಜ್ಯ ಮಂಡಳಿ ವಿರೋಧವಾಗಿ ಮಾತಾಡೋರು ಎಷ್ಟೋ ಜನ ಈ ಥರದ್ದು ಇದ್ದಾರೆ. ಫಸ್ಟ್ ಇದನ್ನು ಬಿಡಬೇಕು ಅವರು. ನಾವೇನು ಕನ್ನಡಿಗರಾಗಿ ಇವತ್ತು ಇಷ್ಟೊಂದು ಜನ ಏನಕ್ಕೆ ಪ್ರತಿಭಟನೆ ಮಾಡ್ತಾವ್ರೆ, ಏನಕ್ಕೆ ಆ ವ್ಯಕ್ತಿನ ವಿರೋಧ ಮಾಡ್ತಾವ್ರೆ, ಆ ವ್ಯಕ್ತಿನ ಬ್ಯಾನ್ ಮಾಡಿ ಅಂತ ಹೇಳ್ತಾವ್ರೆ, ಕರ್ನಾಟಕ ಕಾಲಿಡಬಾರ್ದು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಕನ್ನಡಿಗನಾಗಿ ಯೋಚನೆ ಮಾಡೋಕೆ ಮೇಡಮ್. ಬೇರೆ ಭಾಷೆನ ಹೇಳ್ಬೋದು ಏನೋ ಒಂದು, ನಮ್ಮ ಕನ್ನಡಿಗರಲ್ಲಿ ಒಬ್ಬರಿಗೂ ಕೂಡ ಅವನ ಬಗ್ಗೆ ಒಂದು ಕಿಂಚಿತ್ತು ಕೂಡ ಒಂದು ಎಳ್ಳಷ್ಟು ಕೂಡ ಅವನ ಮೇಲೆ. ಸರಿ ಸರ್, ನಿಮ್ಗೆ ಈಗ 2 ದಿನ ಟೈಮ್ ಇದೆ. 2 ದಿನದಲ್ಲಿ ಡಿಸೈಡ್ ಮಾಡಿ ನಮ್ಮ ಕನ್ನಡಿಗರ ಮುಂದೆ ಬಂದು ಹೇಳಿ. ಹೌದು ಮೇಡಮ್. ಏನು ಸರ್? ಖಂಡಿತ. ಅದಕ್ಕೂ ಆತ ಬಗ್ಲಿಲ್ಲ ಅಂತಂದರೆ, ಅದಕ್ಕೂ ಆತ ನಿಜಕ್ಕಾದರೂ ಒಂದಿಷ್ಟಾದರೂ ಪಶ್ಚಾತ್ತಾಪ ಪಡಲಿಲ್ಲ ಅಂತಂದರೆ ಮನುಷ್ಯನೇ ಅಲ್ಲ. ಏನು ಸರ್? ಆಮೇಲೆ ಸರ್ ಹೇಳಿದ್ರು ಕರ್ನಾಟಕಕ್ಕೆ ಬರಬಾರ್ದು ಅಂತ. ಅದಲ್ಲ, ನೀವು ಅವನು ಬಾಂಬೆಯಲ್ಲಿ ಸಾಂಗ್ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತಾರಪ್ಪ. ಕನ್ನಡ ಸಿನಿಮಾಗಳಲ್ಲಿ ನಮ್ಮ ಕರ್ನಾಟಕದ ಯಾವುದೇ ಸಿನಿಮಾ ಇರ್ಬೋದು, ಆ ಸಿನಿಮಾಗಳಲ್ಲಿ ಅವನು ಹಾಡಬಾರ್ದು, ಹಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅಲ್ಲ ಸರ್, ಕರ್ನಾಟಕಕ್ಕೆ ಬರೋರ್ನ ನಾವು ಯಾವತ್ತು ಬೇಡ ಅಂತಿಲ್ಲ. ಒಬ್ಬ ಪ್ರವಾಸಿಗನಾಗಿ ಆತ ಕನ್ನಡದಲ್ಲಿ ಬಂದು ಕರ್ನಾಟಕಕ್ಕೆ ಬಂದು ನಮ್ಮ ಅಂದ ಚಂದವನ್ನ ಸವಿಲಿ. ನಾವು ಉದಾರ ಮನಸ್ಸಿನವರು. ಆದ್ರೆ ನಮ್ಮ ಇನ್ನೊಂದ್ಸರಿ ನಮ್ಮ ಕನ್ನಡ ಆಗ್ಲಿ, ಕನ್ನಡದ ವಿಚಾರಕ್ಕಾಗ್ಲಿ ಬರಬಾರ್ದು. ಯಾವುದೇ ಕಾರ್ಯಕ್ರಮ ಖಾಸಗಿಯಾಗಿ ಬರಬೇಕು, ಖಾಸಗಿಯಾಗಿ ಹೋಗ್ಬೇಕು ಅಷ್ಟೇ. ಯಾವುದೇ ಕಾರ್ಯಕ್ರಮಕ್ಕೆ ಕರೆಸಬಾರ್ದು, ಯಾವುದೇ ವೇದಿಕೆ ಕಾರ್ಯಕ್ರಮಕ್ಕೆ ಬರೋದು ಈ ತರ ಆ ಪದ ಬಳಸಬಾರ್ದು. ನನ್ನ ಒಂಥರ ಅಸಹ್ಯ ನನಗೆ ಅಂತ. ಇಂಥದ್ದೆಲ್ಲ ಅದೇನೋ ಗಾ ಅಂತಾರಲ್ಲ ಸರ್, ಗಾ ಲಾಸ್ಟಿಗೆ ಇಲ್ಲಿ ಚಾಲಿ, ಅದು ಮಾಡಕ್ ಬಿಡಬಾರ್ದು ಅಷ್ಟೇ. ಹೇಳಿ ಸರ್. ಈಗ ಮುಖ್ಯವಾಗಿ ಏನು ಕರ್ನಾಟಕ ಫಿಲಮ್ ಚೇಂಬರ್ ಏನಿದೆ, ಈಗ ಅದ್ರ ಕೆಲಸ ಭಾಳ ದೊಡ್ಡದಿದೆ. ಯಾಕಂದರೆ ಈಗ ಸೋನು ನಿಗಮ್ ಈ ರೀತಿಯಾಗಿ ಉದ್ದಟತನದಲ್ಲಿ ವರ್ತಿಸಿದ್ರಿಂದ ಕನ್ನಡ ಫಿಲಮ್ ಚೇಂಬರ್ ಏನು ಕರ್ನಾಟಕ ಫಿಲಮ್ ಚೇಂಬರ್ ಇದೆ, ಇವರು ಬ್ಯಾನ್ ಅಂತ ಪದ ಬಳಸ್ತಾರೋ ಅಥವಾ ಅಸಹಕಾರ ಅಂತ ಮಾಡ್ತಾರೋ ಅಥವಾ ನಿಷೇಧ ಅಂತ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇವನು ಕನ್ನಡ ಚಿತ್ರೋದ್ಯಮದಲ್ಲಿ ಯಾವುದೇ ಗೀತೆಗಳನ್ನು ಆಡಬಾರ್ದು, ಮತ್ತು ಕರ್ನಾಟಕದಲ್ಲಿ ಯಾವುದೇ ಪ್ರೋಗ್ರಾಮ್ಗಳನ್ನು ಕೂಡ ಇವನು ವೇದಿಕೆಯನ್ನು ಹತ್ತಿಸ್ಬಾರ್ದು, ಇವನು ವೇದಿಕೆಯಲ್ಲಿ ಆಡಬಾರ್ದು. ಯಾಕಂದರೆ ಇವನಿಗೆ
ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಇಷ್ಟು ಅವಕಾಶ ಕೊಟ್ಟು ಕನ್ನಡಿಗರು ಈ ಮಟ್ಟಕ್ಕೆ ತೊಗೊಂಡೋದಾಗ ಇವನಿಗೊಂದು ನಿಯತ್ತಿಲ್ಲ, ಕನ್ನಡಿಗರ ಮೇಲೆ ಏನೋ ಓಲಿ ಬಾಯಿ ತಪ್ಪು ಅಂದಿದ್ದೀನಿ, ನನ್ನ ಕ್ಷಮಿಸ್ಬಿಡಿ ಕನ್ನಡಿಗರೇ ಅಂತ ಹೇಳಿದ್ರು. ಮೇ ಬಿ ಕನ್ನಡಿಗರೆಲ್ಲರೂ ಕ್ಷಮಿಸ್ತಾ ಇದ್ರು. ಇವನು ಒಂದ್ರ ಮೇಲೆ ಒಂದು ವಿಡಿಯೋ ಮತ್ತು ಒಳ್ಳೆ ಒಂಥರ ಲವ್ ಲೆಟರ್ ಬಿಟ್ಟಂಗೆ ಒಂದೊಂದೇ ಲೆಟ್ರ್ಗಳಲ್ಲಿ ದುರಾಂಕಾರ ದಿಮಾಕೆ ಕಾಣಿಸ್ತಾ ಇದೆ. ಬಿಟ್ಟರೆ ಅವನಿಗೆ ತಾನು ಮಾಡಿರೋ ತಪ್ಪು ಅನ್ನೋದು ಕಾಣಿಸ್ತಾನೆ ಇಲ್ಲ. ಹಾಗಾಗಿ ಫಿಲಮ್ ಚೇಂಬರ್ ಅವರು ತಕ್ಷಣದಲ್ಲೇ ನಾನು 2 ದಿವಸ 3 ದಿವಸ 4 ದಿವಸ ಅಂತ ಕಾಲ ಕಳೆಯೋದು ಬಿಟ್ಟು, ಯಾಕಂದರೆ ಅವ್ನು ನೇರವಾಗಿ ಮಾಡಿದ್ದಾನೆ, ಅವನು ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿದವನಿಗೆ ಅಷ್ಟಿರಬೇಕಾದ್ರೆ ತಪ್ಪನ್ನು ಅವ್ನು ತಪ್ಪು ಮಾಡಿರೋದನ್ನು ಶಿಕ್ಷಿಸೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತೀರಿ? ಆಗ ಚಿತ್ರೋದ್ಯಮದ ಏನು ಫಿಲಮ್ ಚೇಂಬರ್ ಏನಿದೆ ಇದನ್ನು ಎಲ್ಲ ಅದು ನಿರ್ದೇಶಕರ ಸಂಘ ಇರ್ಬೋದು, ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಸಂಘ ಇರ್ಬೋದು, ಅಥವಾ ನಿರ್ಮಾಪಕರ ಸಂಘ ಇರ್ಬೋದು, ಒಟ್ಟಾರೆ ಏನೇನು ಸಂಘಗಳಿದೆ ಎಲ್ಲವೂ ಸಂಘಕ್ಕೂ ನೇರವಾದಂಥ ನಿರ್ದೇಶನವನ್ನು ಕೊಟ್ಟು ಇವನಿಗೆ ಯಾವುದೇ ರೀತಿ ಅವಕಾಶವನ್ನು ಕೊಡಲೇಬಾರ್ದು ಅಂತ ಹೇಳಿ ಘಂಟಾಘೋಷವಾಗಿ ಒಂದು ಹೇಳಬೇಕು. ಇವನ್ನ ಕನ್ನಡ ಚಿತ್ರದಲ್ಲಿ ಯಾವುದೂ ಆಡೋವಂಥ ಅವಶ್ಯಕತೆ ಬೇಕಾಗಿಲ್ಲ. ಯಾಕಂದರೆ ಕರ್ನಾಟಕದಲ್ಲೇ ಭಾಳಷ್ಟು ಪ್ರತಿಭಾವಂತರುಗಳಿದ್ದಾರೆ. ಹಾಗಾಗಿ ಅಂಥವ್ರಿಗೆ ಅವಕಾಶ ಕೊಟ್ಟು ಅಂಥವ್ರಿಗೆ ಆಡಿಸೋಣ. ಏನು ಇವ್ನು ಆಡಿದ ತಕ್ಷಣ ಏನು ಫುಲ್ಲು ಫಿಲಮ್ಮು ಅಲ್ಟಿಮೇಟು ಸೂಪರ್ ಡೂಪರು ಅಂತ ಏನು ಆಗೋದೇನು ಸೀನಿಲ್ಲ. ಹಾಗಾಗಿ ಇಂಥವನಿಗೆ ಸರಿಯಾದ ಪಾಠವನ್ನು ಕನ್ನಡಿಗರಾಗಿ ನಾವು ಕಲಿಸಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಇಂಥವ್ರು ಹುಟ್ಟುತ್ತಾನೆ ಇರ್ತಾರೆ, ಇಂಥವ್ರು ದಿಮಾಕು ಅಹಂಕಾರ ತೋರಿಸ್ತಾನೆ ಇರ್ತಾರೆ. ಸರ್, ಕನ್ನಡ ವಿರೋಧಿ ಬಂಗಾರವಾದ್ರೆ ಆ ಬಂಗಾರನ ಕಸದ ಬುಟ್ಟಿಗಾದ್ರೆ ಹಾಕ್ತೀವಿ ಹೊರತು ಅದನ್ನ ಕಣ್ಣಿಗೆ ಹತ್ಕೊಳ್ಳಲ್ಲ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ಸೋನು ನಿಗಮ್ ಇವತ್ತು ಕೂಡ ಒಂದು ಮೆಸೇಜ್ ಹಾಕಿದ್ದಾರೆ. ಆ ಮೆಸೇಜಲ್ಲಿ ಈ ಉದ್ದಟತನ ಕಡಿಮೆ ಆಗಿಲ್ಲ, ಸೊಕ್ಕು ಅಹಂಕಾರ ಕಡಿಮೆ ಆಗಿಲ್ಲ, ಒಂದಿಷ್ಟು ಟೋನ್ ಡೌನ್ ಆಗಿಲ್ಲ. ಆದರೆ ಆತನ ಪರವಾಗಿ ಸಹಾನುಭೂತಿ ಸೃಷ್ಟಿಸುವಂಥ ಪ್ರಯತ್ನಗಳು ನಮ್ಮ ಕನ್ನಡಿಗರಲ್ಲಿ ಕೆಲವರು ಮೀರ್ ಸಾಧಿಕರಂತೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರಿಗೆ ಹಿಂದಿ ವಾಲಾಗಳ ಬೂಟ್ ನೆಕ್ಕೋ ಚಾಳಿ ಇದೆ. ಸೊ ಹಿಂದಿ ವಾಲಾಗಳ ಬಗ್ಗೆ ಸಹಾನುಭೂತಿಯಿಂದ ಮಾತನಾಡಿದರೆ, ಅವರ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಿದರೆ ಅದು ದೇಶ ಪ್ರೇಮ ಅನ್ನುವಂತಹ ಭ್ರಮೆಯಲ್ಲಿ ಇದ್ದಾರೆ. ನಮ್ಮ ಕನ್ನಡಿಗರು ನಿಜಕ್ಕೂ ಪ್ರಜ್ಞಾವಂತರೆ. ಯಾವುದು ಸರಿ ಯಾವುದು ತಪ್ಪು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಕನ್ನಡ ಹಾಡು ಹಾಡಿ ಅಂದವರನ್ನ ಕನ್ನಡ 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 ಅಂತ ಅಂದವರನ್ನ ಪಹಲ್ಗಾಮ್ನ ಭಯೋತ್ಪಾದಕರಿಗೆ ಹೋಲಿಸಿದಂತಹ ಸೋನು ನಿಗಮ್ ಬ್ಯಾನ್ ಆಗಬೇಕು. ನಮ್ಮ ಫಿಲಮ್ ಚೇಂಬರು 2 ದಿನದಲ್ಲಿ ಬಂದು ಹೇಳುತ್ತೆ, ನನಗೆ ನಂಬಿಕೆ ಇದೆ. ಹೇಳಲಿಲ್ಲ ಅಂದರೆ ನೀವು ಕನ್ನಡಿಗರು ಡಿಸೈಡ್ ಮಾಡಿ ಅಷ್ಟೇ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.